ದೆಹಲಿನಲ್ಲಿ ನರೇಂದ್ರ ಸ್ವಾಮಿ ಅವರು ಕಳೆದ ಬಾರಿ ನಾವು ಸಪೋರ್ಟ್ ಕೊಟ್ಟಿದ್ದೀವಿ, ಈ ಬಾರಿ ತಟಸ್ಥರಾಗಿ ಅಂತ ಪರೋಕ್ಷವಾಗಿ ನಿಮಗೆ ಇಲ್ಲ ಕಾಂಗ್ರೆಸ್ ಬೆಂಬಲ ಕೊಡಿ, ಇಲ್ಲ ತಟಸ್ಥವಾಗಿರಿ, ಜೆಡಿಎಸ್ ಬೆಂಬಲ ಕೊಡಬೇಡಿ ಅನ್ನೋ ಅರ್ಥದಲ್ಲಿ. ನೋಡಿ, ನಾನು ಆಗ್ಲೇ ಹೇಳಿದ್ನಲ್ಲ, ನನ್ನ ನಿರ್ಧಾರ ಈ ಪಕ್ಷಕ್ಕೋ ಆ ಪಕ್ಷಕ್ಕೋ ಅನುಕೂಲ ಆಗುತ್ತಾ ಅನ್ನೋಂಥ ಯೋಚನೆ ಮಾಡಿ ನಾನು ಮಾಡೋದಿಲ್ಲ. ನನ್ನ ಜನ ಇದ್ದಾರೆ, ನನ್ನನ್ನು ನಂಬ್ಕೊಂಡಿರೋ ಜನತೆ ಅಲ್ಲಿದೆ, ನನಗೆ ಆಶೀರ್ವಾದ ಮಾಡಿರುವಂಥ ನನ್ನ ಅಂಬರೀಷ್ ಅವರ ಅಭಿಮಾನಿಗಳು ಮಂಡ್ಯ ಜಿಲ್ಲೆ ಉದ್ದಕ್ಕೂ ಇದ್ದಾರೆ. ಅವರನ್ನ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ನಾನು ಏನೇ ನಿರ್ಧಾರ ತಗೊಳ್ತೀನಿ. ಕುಮಾರಸ್ವಾಮಿ ಅವರ ಜೊತೆ ವೇದಿಕೆಯನ್ನು ಹಂಚಿಕೊಂಡು ಪ್ರಚಾರ ಮಾಡಲಿಕ್ಕೆ ನೀವು ಮಾನಸಿಕವಾಗಿ ಸಿದ್ಧರಿದ್ದೀರಾ? ಇದೆಲ್ಲ ಪ್ರಶ್ನೆಗಳಿಗೆ ನಿಮಗೆ 3ನೇ ತಾರೀಕಿಗೆ ಒಂದು ಸ್ಪಷ್ಟನೆ ಸಿಗುತ್ತೆ. ನೋಡಿ, ಇದು ಜನರಲಿ ನಾನು ಹೇಳಿದ್ರೆ ಅದೇನೋ ಬೇರೆ ತರ ಕಾಂಟ್ರವರ್ಸಿ ಆಗೋ ಚಾನ್ಸಸ್ ಇದೆ. ಹೌದು, ಎಲ್ಲ ಪಕ್ಷಗಳಿಂದನೂ ನನಗೆ ಒಂದು ಫೋನ್ ಕಾಲ್ಸ್ ಬರ್ತಾ ಇದೆ, ಸಂಪರ್ಕ ಇದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಇದು ತುಂಬಾ ಒಂದು ಲಾಜಿಕ್ಕೆ ಇಲ್ಲದೆ ಇರೋ ಒಂದು ಅಭಿಪ್ರಾಯ ಇದೆ. ಏನಕ್ಕೆ ಅಂದರೆ, BJP ಸೀಟ್ನ ಉಳಿಸ್ಕೊಂಡು ಆಗ ನನಗೆ ಸೀಟು ಸಿಕ್ಕಿಲ್ಲ ಅಂದರೆ ಈ ಪ್ರಶ್ನೆ ಆವಾಗ ಉದ್ಭವ ಆಗಬೇಕಿತ್ತು. ಅಲ್ಲಿ ಒಂದು ಮೈತ್ರಿ ಆಗಿರೋದ್ರಿಂದ ಆ BJP ಸೀಟ್ ಅವ್ರಿಗೆ ಕೊಡಲಾಗಿದೆ ಅನ್ನೋವಂಥ ವಿಷಯವನ್ನು ಅವರೇ, ರಾಧಾಮೋಹನ್ ಅವರೇ ಅವರು ಮೈಸೂರಲ್ಲಿ ಹೇಳಿದರು. ಸೊ ಹಾಗಾಗಿ ಸೇರಿದೆ ಸೇರಿಲ್ಲ ಅನ್ನೋ ಇದು ಪ್ರಶ್ನೆನೇ ಇಲ್ಲಿ ಉದ್ಭವ ಬರಲ್ಲ. ಯಾಕಂದರೆ ಹೈಕಮಾಂಡು ಮೊದಲಿಂದಲೂ ನಮ್ಗೆ ಅದೇ ಗೌರವದಿಂದ ನಡ್ಕೊಂಡಿದ್ದಾರೆ ಮೊದಲಿಂದಲೂ. ಅದರಲ್ಲಿ ನಾವು ಸಪೋರ್ಟ್ ಕೊಟ್ಟಿದ್ದೀವಿ. ಅಸೆಂಬ್ಲಿ ಎಲೆಕ್ಷನಲ್ಲೂ ನಾವು ಓಪನ್ ಆಗಿ ಅವ್ರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಚಾರವನ್ನು ಮಾಡಿದ್ದೀನಿ. ಸೊ ಪಾರ್ಲಿಮೆಂಟ್ಲು ಎಲ್ಲ ಥರದ ಬಿಲ್ಗಳಿಗೆ ವೋಟಿಂಗ್ ವಿಷಯ ಬಂದಾಗ ನಾನು BJP ಪರವಾಗೇ ನಾನು ಮಾಡಿದ್ದೀನಿ. ಇದು ಓಪನ್ ಆಗಿದೆ, ಆದ್ರೆ ಇದರಲ್ಲಿ ಯಾವುದೂ ಸೀಕ್ರೆಟ್ ಏನಿಲ್ಲ. ಸೊ ಅದು ಎಲ್ಲವೂ ಅವರ ಗಮನದಲ್ಲಿ ಇದೆ. ಪಾರ್ಟಿ ಸೇರಿಲ್ಲ ಅನ್ನೋದು ಒಂದು ಯಾರಾದರೂ ಹೇಳಿದರೆ ಅದೊಂದು ಯಾವುದೋ ಒಂದು ಕುಂಟುನೆಪ ಥರ ಅನ್ನಿಸ್ಬೇಕು, ಅದರಲ್ಲಿ ನಿಜ ಇಲ್ಲ. ನಾರಾಯಣಗೌಡರು ಒಂದು ಮಾತು ಹೇಳಿದ್ದಾರೆ, ಗೊತ್ತಿದ್ರು ಕೂಡ ನಮ್ಗೆ ಹೇಳಿದ್ರೆ ನಾನೇ ಟಿಕೆಟ್ ಕೇಳ್ತಿದ್ದೆ BJPಯಿಂದ, ನಮ್ಗೊಂದು ಮಾತು ಹೇಳಲಿಲ್ಲ ಟಿಕೆಟ್ ಸಿಕ್ಕದೇ ಇರೋದ್ರ ಬಗ್ಗೆ ಅಂತ ನಾರಾಯಣಗೌಡರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅರ್ಥ ಆಗಿಲ್ಲ. ನಾರಾಯಣಗೌಡರು ಹೇಳಿದ್ದಾರೆ, ನೀವು ದೆಹಲಿಯಲ್ಲಿ ಇದ್ದಾಗ ಟಿಕೆಟ್ ಸಿಗಲ್ಲ ಅಂತ ಗೊತ್ತಾಯ್ತು ನಿಮಗೆ, ಅವಾಗಲೇ ನಮಗೆ ಹೇಳಿದ್ರೆ ನಾನಾದರೂ BJPಯಿಂದ ಟಿಕೆಟ್ ಕೇಳ್ತಿದ್ದೆ, ಅವಾಗ ನಾನಾದರೂ ಕ್ಲೈಮ್ ಮಾಡ್ಕೊಳ್ತಿದ್ದೆ ಟಿಕೆಟ್ ಕೊಡಿ ಅಂತ, ನಿಮ್ಮ ಪರವಾಗಿ. ನಿಮ್ಗಿಲ್ಲ ಅಂದ್ರೆ ನಮಗಾದ್ರೂ ಕೊಡಿ ಅಂತ. ಅದು ನಮ್ಗೇನು ಹೇಳಲಿಲ್ಲ ಅವರು ಟಿಕೆಟ್ ಕೇಳ್ತಿದ್ರ ಬಗ್ಗೆ ಅಂತ ಅಸಮಾಧಾನ. ನಾರಾಯಣಗೌಡರಿಗೆ ಮೊದಲಿಂದಲೂ ಎಲ್ಲವೂ ಗೊತ್ತಿದೆ, ನಮ್ಮ ಜೊತೆಲಿ ಸಂಪರ್ಕದಲ್ಲೇ ಇದ್ದರು ಮೊದಲಿಂದಲೂ. ಅವರು ಆವತ್ತಿನ ತೀರ್ಮಾನಕ್ಕೆ ಇವತ್ತಿನ ತೀರ್ಮಾನಕ್ಕೆ ತುಂಬ ಅವರು ಒಂಥರ ಬದಲಾವಣೆ ಆಗಿದೆ ಅವರಲ್ಲಿ. ಅವರು ಮೈಂಡ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ಇವಾಗ ಅವರು ಮುಕ್ತವಾಗಿ ಅದಕ್ಕೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ನಾನು ಹೆಚ್ಚಾಗಿ ಕಮೆಂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾರಾಯಣಗೌಡರಿಗೆ ಮೊದಲಿಂದಲೂ ನಮ್ಮ ಎಲ್ಲ ತೀರ್ಮಾನ, ಎಲ್ಲ ಒಂದು ನಡೆ, ಪ್ರತಿಯೊಂದು ಹೆಜ್ಜೆ ಅವ್ರಿಗೆ ಗೊತ್ತೇ ಇದೆ. BJP ಅವರಿಂದ ಸಿಕ್ಕಿದ ಬೆಂಬಲ ಈಗ ಸಿಕ್ತಿಲ್ವಲ್ಲ ಮೇಡಮ್, ಅಂತರ ಕಾಯ್ದುಕೊಂಡಿದ್ದಾರೆ ಅಂತ ಮಂಡ್ಯ BJP ನಾಯಕರಿಂದ ನಿಮಗೆ ಬೆಂಬಲ ಈಗ ಸಿಗ್ತಾ ಇಲ್ಲ, ಟಿಕೆಟ್ ಕೈ ತಪ್ಪಿದ ನಂತರ ಯಾಕೆ ಅಂತ? ನಿಮ್ಮ ಪರ ನಿಲ್ತಾ ಇಲ್ಲ ಈಗ ಅವರು? ಅಲ್ಲ, ಇದರಲ್ಲಿ ನನ್ನ ಪರ ನಿಲ್ತಾ ಇಲ್ಲ ಅನ್ನೋದಕ್ಕೆ ಏನು ನಾನೇನಾದರೂ ಒಂದು ಕಡೆ ನಿಂತು ಅವ್ರು ಇನ್ನೊಂದು ಕಡೆ ನಿಂತಿದ್ದಾರೆ ಅಂದರೆ ಈ ಪ್ರಶ್ನೆ ಆವಾಗ ನೀವು ಕೇಳಬೇಕು. ಇದಕ್ಕೆ ನನಗೆ ಅರ್ಥನೇ ಆಗಿಲ್ಲ ಕ್ವಶನ್. ಟಿಕೆಟ್ ಸಿಗಬೇಕಾಗಿತ್ತು ಅಂತ ಬಲವಾಗಿ ಅವರು ಪ್ರತಿಪಾದನೆ ಮಾಡ್ತಾ ಇಲ್ಲ. ನೋಡಿ, ನಾನು ಮೊದಲಿಂದಲೂ BJPನ ಕೇಳಿದ್ದು ಸುಮಲತಾಗೆ ಟಿಕೆಟ್ ಕೊಡಿ ಅಂತ ಕೇಳಲಿಲ್ಲ. BJP ಆ ಸೀಟ್ನ ರಿಟೈನ್ ಮಾಡಿ ಅಂತಾನೆ ನಾನು ಕೇಳಿದ್ದು. ಪಕ್ಷವನ್ನು ನೀವು ಬೆಳೆಸಬೇಕು ಅನ್ನೋ ಉದ್ದೇಶ ಇದ್ರೆ ಮಂಡ್ಯದಲ್ಲಿ ಅಲ್ಲಿ ಬೇಸ್ ಸ್ವಲ್ಪ ಕಡಿಮೆ ಇರೋದ್ರಿಂದ ನೀವು BJP ಸೀಟ್ನ ಇಟ್ಕೊಂಡು ಫೈಟ್ ಮಾಡಿದ್ರೆ ನಮಗೆ ಪಕ್ಷ ಬೆಳೆಸೋಕೆ ಒಂದು ಒಳ್ಳೆ ಅವಕಾಶ ಆಗುತ್ತೆ ಅನ್ನೋಂಥ ಮಾತನ್ನು ಕೇಳಿದ್ದೀನಿ. ಅದನ್ನು ನಾನು ಅಥವಾ ನಾರಾಯಣಗೌಡರು ಇನ್ನೊಬ್ಬರು ಅನ್ನೋ ಪ್ರಶ್ನೆನೇ ಎರಡನೇದಲ್ವಾ. ಫಸ್ಟ್ ಅವ್ರು ಸೀಟು ಉಳಿಸ್ಕೊಂಡಿದ್ರೆ ಆವಾಗ ಈ ಪ್ರಶ್ನೆ ಉದ್ಭವ ಆಗ್ಬಿತ್ತು. 2019ರಲ್ಲಿ ನಿಮ್ಮ ಜೊತೆಯಲ್ಲಿ ನಿಮ್ಮ ಎಲೆಕ್ಷನ್ ಜೊತೆ ನಿಮ್ಮ ಸಚ್ಚಿದಾನಂದ ಅವರು ಅಧಿಕೃತವಾಗಿ BJP ಸೇರ್ಕೊಂಡಿದ್ದಾರೆ. ಸೊ ಇದನ್ನೆಲ್ಲ ಗಮನಿಸಿದಾಗ ಸುಮಲತಾ ಅವರು ಕೂಡ BJPಗೆ ಹೋಗ್ತಾರೆ ಅನ್ನುವಂಥದ್ದೇ ಇದೆ. ನಾನು ಈ ಎಲ್ಲ ಪ್ರಶ್ನೆಗೆ ನಿಮ್ಗೆ ಒಂದು ಆನ್ಸರ್ ಸಿಗುತ್ತಲ್ವಾ ಈ ಒಂದು 3ನೇ ತಾರೀಕಿಗೆ. ನಾನು ಏನೇ ಇದ್ರೂ ಫಸ್ಟು ನನ್ನ ಜಿಲ್ಲೆಯಲ್ಲಿ ನಾನು ಹೇಳಬೇಕೆ ಹೊರತು ಇಲ್ಲಿ ಹೇಳಿದ್ರೆ ಅದು ತಪ್ಪಾಗುತ್ತೆ. ಯಾವ ಪಕ್ಷಕ್ಕೂ ಹೋಗಬೇಡ, ಪಕ್ಷನ ಅವಾಗ
ಓಕೆ ಅಷ್ಟೇ ತಾನೆ. ಮೇಡಮ್ ಏಪ್ರಿಲ್ 3ನೇ ತಾರೀಕು ಮಂಡ್ಯದಲ್ಲಿ ಎಷ್ಟು ಗಂಟೆಗೆ ಸಭೆ ಎಲ್ಲಿ ಅದೊಂದು ಹೇಳಿ. ಅಲ್ಲ ಅದನ್ನ ನಾವು ಅಲ್ಲಿ ಪರ್ಮಿಷನ್ ಕೇಳಿದ್ವಿ, ಅಲ್ಲಿಂದ ಬರಬೇಕು, ನಾವು ಅದನ್ನ ಅನೌನ್ಸ್ ಮಾಡ್ತೀವಿ. ಸೊ ನಮ್ಮ ಇದರಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ಸಲ್ಲಿ ಅನೌನ್ಸ್ ಆಗುತ್ತೆ. ಓಕೆ ಮೇಡಮ್, ಥ್ಯಾಂಕ್ ಯು.